ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಟ್ರೆಂಡಿಂಗಲ್ಲಿರುವಂಥ ವಿದೌಟ್ ಕುಚ್ಚು ಡಿಸೈನ್ನ ಹಾಕ್ತಾ ಇದೆ, ಅಂದರೆ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಬೀಡ್ಸ್ನ ತೊಗೊಂಡಿದ್ದೀನಿ, ಕುಚ್ಚು ಮಾತ್ರ ಹಾಕ್ತಾ ಇಲ್ಲ. ಇವತ್ತು ಕೂಡ ನೋಡ್ಬೋದು ನೀವು ಕ್ರೀಮ್ ಮತ್ತು ಇದು ರಾಮ ಗ್ರೀನ್ ಕಲರಲ್ಲಿದೆ, ಫುಲ್ಲು ನವಿ ಬ್ಲೂ ಬರುತ್ತಲ್ಲ ಆ ಕಲರಲ್ಲಿ ಬಾರ್ಡರ್ ಇದೆ. ಇದಕ್ಕೆ ಯಾವುದೇ ಒಂದು ಪಲ್ಲು ಇಲ್ಲ, ಎರಡು ಕಡೆ ಸೇಮ್ ಇದೆ. ಬಟ್ ಅವ್ರು ಬಾರ್ಡರ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಸೀರೆಗೆ. ಸೊ ಹಂಗಾಗಿ ಇದಕ್ಕೆ ಒಂದು ಬಾರ್ಡರ್ ಡಿಸೈನ್ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಸೀರೆ ಈ ರೀತಿ ಇರೋದ್ರಿಂದ, ಇದು ಬಾರ್ಡರ್ ಆಗಿರೋದ್ರಿಂದ ಸ್ವಲ್ಪ ಬಾರ್ಡರ್ ಥರ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಸ್ಟ್ ಕಲರಲ್ಲಿ ಈ ಒಂದು ಕ್ರೋಶೆ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ರೌಂಡ್ ಶೇಪ್ದು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ನನ್ನ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಇದೆಯಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಕೋಬೋದು. ಸೊ ಇದು ಬಂದು ಪಿಕೋ ಆಗಿಲ್ಲ, ಸ್ವಲ್ಪ ತಿಕ್ಕಾಗೆ ಮಾಡಿದ್ದಾರೆ. ಸೀರೆ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನೋಡೋಣ ನೀಡಲ್ ಯಾವ ರೀತಿ ಹಾಕೋಕ್ಕೆ ಈಸಿ ಆಗುತ್ತೋ ಅಥವಾ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ಡಬಲ್ ಬಟ್ಟೆ ಅಂದರೆ ಬಾರ್ಡರ್ ಹಾಗೆ ಬಟ್ಟೆ ಎರಡೂ ದಪ್ಪಾಗಿ ತಿಕ್ಕಾಗಿದೆ. ಸೊ ನಾನು ಕೂಡ ಟ್ರೈ ಮಾಡಿಲ್ಲ, ಈ ಥರ ಯಾವಾಗಲೂ ಬಂದಿಲ್ಲ ನನಗೆ ಸೀರೆ. ಇದು ಫಸ್ಟ್ ಟೈಮ್ ಈ ರೀತಿ ತಿಕ್ಕಾಗಿರುವಂಥ ಸೀರೆ ಬಂದಿರೋದು. ಮತ್ತೆ ಕಟ್ ಮಾಡಿ ಜಿಜಾಕ್ ಮಾಡಿಸ್ಕೊಳ್ಳೋಣ ಅಂತಂದರೆ ನನ್ನ ಹತ್ರ ಟೈಮ್ ಇಲ್ಲ, ಬೇಗನೆ ಕೊಡಬೇಕು. ಹಂಗಾಗಿ ನಾನು ಇದಕ್ಕೆ ಡೈರೆಕ್ಟಾಗಿ ವರ್ಕ್ ಮಾಡ್ಕೊಳ್ಳೋಣ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಈ ಥರ ಬಂದಾಗ ಹಾಕ್ಕೊಳ್ಳೋಂಗಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀಡಲ್ನ ಹಾಕಿ. ಪ್ರಾಬ್ಲಮ್ ಏನಪ್ಪ ಅಂದರೆ ತುದಿ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಹೊರತಾಗಿ ಸೀರೆ ಏನೂ ಹಾಳಾಗೋದಿಲ್ಲ, ಹಾಗೆ ನಮಗೂ ಏನೂ ಆಗೋದಿಲ್ಲ. ಬಟ್ ನೀಡಲ್ ತುದಿ ಒಂದು ತುಂಬ ಚಿಕ್ಕದಾಗಿರೋದ್ರಿಂದ ಸೊ ಅದು ಸ್ವಲ್ಪ ಕಟ್ಟಾಗಿ ಮತ್ತೆ ಒಂದು ನೀಡಲ್ನ ತೊಗೊಳ್ಳೋವಂಥ ಪ್ರಾಬ್ಲಮ್ ಆದರೂ ಆಗ್ಬೋದು ಅಷ್ಟೇ. ಸೊ ಈ ರೀತಿ ಇದು ಬಂದಾಗ ನೀವೇನು ಮಾಡ್ಕೊಳ್ಳಿ, ಸೂಜಿಯಿಂದ ಫಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ನೀಡಲ್ನ ಚುಚ್ಕೊಳ್ಳಿ. ಆವಾಗ ಈಸಿಯಾಗಿ ಆ ನೀಡಲ್ ಅನ್ನೋದು ಪಾಸ್ ಆಗಿ ಮತ್ತು ದಾರ ತೊಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಮತ್ತೆ ರೆಗ್ಯುಲರ್ ಆಗಿ ಯಾವಾಗಲೂ 2 ಸರಿ ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಸತಿ ನಾನು ಲಾಕನ್ನು ಹಾಕಿದ್ದೀನಿ. ಸೊ 2 ಸತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಡ್ಸ್ ತೋರಿಸಿದ್ದೀನಲ್ವ, ಈ ಬೀಡನ್ನ ಸ್ಟಾರ್ಟಿಂಗಲ್ಲೇ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಕುಚ್ಚನ್ನು ಹಾಕ್ತಾ ಇಲ್ಲ, ಹಂಗಾಗಿ ಚೈನ್ ಹಾಕುವಂಥ ಕೆಲಸ ಇಲ್ಲ. ಸೊ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ ನಾನು. ಸೊ ಈ ರೀತಿ ಒಂದು ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿಕೊಂಡು ನೋಡಿ, ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಒಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ನೋಡಿ, ಹಾಕಿದರೆ ಹೋಗಲ್ಲ ಸೂಜಿ. ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿದಾಗ ಸ್ವಲ್ಪ ಹೋಲ್ ಅನ್ನೋದು ಆಗುತ್ತೆ, ನೀವು ಆರಾಮಾಗಿ ಹಾಕ್ಕೊಳ್ಬೋದು. ಬಟ್ ಅವ್ರು ಒಂದೇ ಕಸ್ಟಮರ್ ಸೀರೆಗಳಾಗಿರೋದ್ರಿಂದ ಸ್ವಲ್ಪ ಇದು ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮತ್ತೆ ನೋಡಿ, ನೀಡಲ್ ಹಾಕಿಬಿಟ್ಟು ದಾರನ ಈ ರೀತಿ ಬ್ಯಾಕ್ ಸೈಡಿಂದಲ್ಲಿ ಈ ರೀತಿ ಎಳ್ಕೊತಾ ಇದ್ದೀನಿ. ಸೊ ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀವಲ್ವ, ಸೊ ಈ ಲಾಕಲ್ಲಿನೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 1 2 3 4 ಚೈನ್ಸನ್ನು ಮಾಡ್ಕೋಬೇಕು. ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳ್ಕೊಂಡು ಆಮೇಲೆ ಮತ್ತೆ ನೋಡಿ 1 2 3 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ನ ಮಾಡಿಕೊಂಡು ಇದೇ ಪಾಯಿಂಟಿಗೆ ಮತ್ತೆ ನಾನೀಗ ಈ 4 ಚೈನ್ನ ಲಾಕ್ ಮಾಡಿಕೊಂಡು ಸೊ ಎಕ್ಸ್ಟ್ರಾ ಥ್ರೆಡ್ಡಿಂದ ಟೈಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಚೈನ್ನ ಹಾಕ್ಕೊತಿದ್ದೀನಿ. ಟೋಟಲ್ ಆಗಿ ಇಲ್ಲಿ 4 ಚೈನ್ನ 4 ಬಾರಿ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಅದೇ ಪಾಯಿಂಟಲ್ಲೇ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಸ್ಮಾಲ್ ಪೆಟಲ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ. ಒಂದು ಫ್ಲವರ್ ಥರ ಬರುತ್ತೆ ನೋಡಿ, 4 ಹಾಕಿದ್ದೀನಿ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಕೂಡ ನೀವು ಇನ್ನು ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ ಕೂಡ ಒಂದಿದೆ ಇಲ್ಲಿ, ಸೊ ಫೋಲ್ಡ್ ಆಗಿದೆ. ಸೊ 4 ಈ ರೀತಿ ಹಾಕಿದ ಮೇಲೆ ಮತ್ತೆ ನೋಡಿ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಸ್ವಲ್ಪ ಕೆಳಗಡೆ ಪಾಯಿಂಟಲ್ಲಿ ನೀಡಲ್ನ ಟ್ವಿಸ್ಟ್ ಮಾಡಿ ಇದನ್ನು ಹೋಲ್ ಹಾಕ್ಕೊಳ್ಳೋಣ ಫಸ್ಟು. ಸೊ ಈ ರೀತಿ ಹೋಲ್ ಹಾಕಿ ಮತ್ತು ದಾರನ ಎಳ್ಕೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮತ್ತೆ ಒಂದು ಬೀಡನ್ನ ತೊಗೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಎಲ್ಲಿ ರೀಚ್ ಆಗ್ತದೆ ನೋಡಿಕೊಂಡು, ಮತ್ತು ಈ ಬಾರ್ಡರ್ ಆಗೋವರೆಗೂ ಇದೇ ಕಷ್ಟನೇ ಪಡ್ಬೇಕು ಅನಿಸುತ್ತೆ ನನಗೆ. ಸೊ ಪರವಾಗಿಲ್ಲ, ಬೇಗ ಹೋಗಿತ್ತು. ಕೆಲವೊಂದು ಸರ್ತಿ ಸೀರೆಗಳು ಕೆಲವೊಂದು ಸ್ಟ್ರಾಂಗ್ ಆಗಿದ್ದಾಗ ಹೋಲ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ರಫ್ ಆಗಿದ್ದಾಗ. ಸೊ ಮತ್ತು ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಸೇಮ್ ಮತ್ತೆ ನೋಡಿ ಈಗ ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ಸನ್ನ ಹಾಕ್ತಾ ಇದ್ದೀನಿ. ಮತ್ತು ಈ ಲಾಕಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 1 2 3 4 ಚೈನ್ಸ್, ಮತ್ತು ಈ ಚೈನ್ ಇದರೊಳಗಡೆ ಲಾಕ್. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಸೊ 4 ಬರೀ 4 ಚೈನ್ಗಳನ್ನ ಹಾಕ್ಕೊಂಡು ಇದೇ ಒಂದು ಬೀಡ್ ಲಾಕ್ ಏನು ಮಾಡಿದ್ದೀವಲ್ವ, ಸೊ ಅದೇ ಪಾಯಿಂಟಲ್ಲೇ ನೀವು ಈ ಒಂದು 4 ಚೈನ್ಗಳನ್ನ ಲಾಕ್ ಮಾಡಿಕೊಂಡು ಹೋಗಬೇಕು. ಸೊ ಮತ್ತೆ ಸ್ವಲ್ಪ ಟೈಟಾಗಿ ಎಳ್ಕೊಂಬಿಟ್ಟು ಈಗ 4 ಹಾಕಿದ ಮೇಲೆ ಮತ್ತೆ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಬೇಕು. ಮತ್ತು ಇದನ್ನು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾರೆ. ನಿಮಗೆ ಈ ಡಿಸೈನ್ಗೆ ಕುಚ್ಚಬೇಕು ಅಂತಂದರೆ ಒಂದು 3 ಆಚೆ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಕೂಡ ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ಕುಚ್ಚನ್ನು ನಾನು ಹಾಕ್ತಾ ಇಲ್ಲ. ರೆಗ್ಯುಲರ್ ಏನು ವರ್ಕ್ ಏನಿದೆಯಲ್ಲ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಇದೇ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೇಮ್ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಚೈನ್ಸನ್ನು ಹಾಕ್ಕೊಳ್ಬೇಕು. 4 ಚೈನ್ ಹಾಕಿ ಈ 4 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿ ಟೈಟಾಗಿ ಎಳ್ಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. ಮತ್ತು 4 ಚೈನ್ ಹಾಕಿ ಈ 4 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ ಟೈಟ್ ಮಾಡ್ಕೊಳ್ಳಿ. ಮತ್ತು 4 ಚೈನ್, ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್. ಈ ಥರ ಟೈಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಲೂಸ್ ಚೈನ್ ಏನಿದೆಯಲ್ಲ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಮತ್ತು 4 ಚೈನ್ಗಳನ್ನ ಹಾಕೋಬೇಕು. ಸೊ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ಲಾಗಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ತುಂಬ ಈಸಿ ಡಿಸೈನು, ಅಂಥ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಹತ್ತಿರದಲ್ಲೇ ಬರುತ್ತೆ. ವರ್ಕು ಕೂಡ ಥ್ರೆಡ್ ವರ್ಕು ಕೂಡ ಕಾಣಿಸುತ್ತೆ, ಬೀಡ್ಸ್ ಕೂಡ ಹೈಲೈಟ್ ಆಗಿ ಈ ಒಂದು ಡಿಸೈನ್ಗೆ ಬರುತ್ತೆ. ಸೊ ಈಗ ಮತ್ತೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಟ್ವಿಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ಇಲ್ಲಿ ನೋಡಿ ಬಾರ್ಡರ್ ಇರೋವರೆಗೂ 5 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿದ್ದೀನಿ. 1 2 3 4 5 ಈ ರೀತಿ 5 ಆರ್ಚ್ಗಳಿಗೆ ಈ ರೀತಿ ಚೈನ್ ಥರ ಟಿಚ್ಚನ್ನು ಹಾಕಿ ವರ್ಕ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಸೇಮ್ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಹಾಕುವಂಥ ಆಚೆ ಏನಿದೆಯಲ್ಲ ಡಿಸೈನ್ ಏನಿದೆ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡಿದ್ದೀನಿ. ಅಂದರೆ ಒಂದೇ ಬಾರ್ಡರ್ ಡಿಸೈನಲ್ಲಿ 2 ವೆರೈಟಿ ಬಾರ್ಡರ್ ಡಿಸೈನ್ ಥರ ಈ ಒಂದು ಸೀರೆಗೆ ನಾನು ಹಾಕ್ತಾ ಇದ್ದೀನಿ. ಸೊ ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಸ್ಲ್ಯಾಂಟಿಂಗ್ ಆಗಿ ನೀಡಲ್ನ ಇಟ್ಕೊಂಡು ಜಸ್ಟ್ ನೋಡಿ ಬೀಡ್ಸ್ ಎಲ್ಲಿ ರೀಚ್ ಆಗುತ್ತೆ ಅದೇ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕ್ತಾ ಇದ್ದೀನಿ. ಸೊ ಬಾರ್ಡರ್ ತುಂಬ ತಿಕ್ಕಾಗಿದೆ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ನೋಡಿ ಒಂದು ಬರಿ ದಾರ ಸುತ್ತಕೊಂಡು ಮತ್ತೆ ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆದೊಳಗೆ ಈ ದಾರನ ತೊಗೊಂಡು ಈಗ ನೀಡಲ್ ಮೇಲೆ 3 ಬಾರಿ ದಾರ ಇದೆ, ಈ ಮತ್ತೆ ಒಂದು ದಾರ ತೊಗೊಂಡು ಈ 3 ದಾರನ ಒಟ್ಟಿಗೆ ಈ ರೀತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು 6 ಟೈಮ್ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ 6 ಬಾರಿ ಹಾಫ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ನೋಡಿ ಈ ರೀತಿ ನೀಟಾಗಿ ಕೈಯಿಂದ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ
ಏನಿದು ಸ್ಮಾಲ್ ಬೀಡ್ ಅಂದರೆ ಏನು ಸ್ಟಾರ್ಟಿಂಗಲ್ಲಿ ಏನು ಬೀಡ್ ತೊಗೊಂಡಿದ್ವೋ ಅದೇ ಬೀಡನ್ನೇ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ಮಾಲ್ ಒಂದು ಚಿಕ್ಕದು ತೊಗೊಂಡ್ರೆ ಬೀಡ್ಸ್ ಹೆಚ್ಚು ಕಮ್ಮಿ ಡಿಸೈನ್ನ ಕಾಣಿಸುತ್ತೆ. ಸೊ ಆ ಥರ ಕೂಡ ಟ್ರೈ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದೇ ಥರ ಬೀಡನ್ನೇ ತೊಗೊಂಡಿದ್ದೀನಿ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ. ಬಟ್ ಆಚ್ ಮಾತ್ರ ಸ್ವಲ್ಪ ಚೇಂಜಸನ್ನು ಮಾಡಿದೆ. ಅಂದರೆ 5 ಆಚು ಈ ರೀತಿ ಪಿಕೋ ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಬಟ್ ಈಗ ಹಾಕುವಂಥ ಆಚ್ ಏನಿದೆಯಲ್ಲ ಆ ಸ್ಲ್ಯಾಂಡಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆನ ಪ್ಲೇನಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಒಂದೇ ಪಲ್ಲುಗೆ 2 ವೆರೈಟಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಬಾರ್ಡರ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅಂತ ಹೇಳಿಬಿಟ್ಟು ಈ ಡಿಸೈನ ಟ್ರೈ ಮಾಡಿದ್ದೀನಿ. ಹೊಸಬ್ರು ಆಗಿದ್ದರೆ ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ. ಸೊ ರೆಗ್ಯುಲರಾಗಿ ಹಾಕ್ಸ್ಕೊಳ್ಳುವಂಥ ಕಸ್ಟಮರ್ ಸೀರೆಗೆ ಸುಮಾರು ಡಿಸೈನ್ನ ನಾನು ಹಾಕ್ಕೊಟ್ಟಿರ್ತೀನಿ. ನಮ್ಮ ಮೇಲೆ ಬಿಟ್ಟಾಗ ಏನಾದರೂ ಚೇಂಜಸನ್ನು ಮಾಡಿ ಹಾಕ್ಕೊಡಿ ಅಂತ ಕೇಳಿದಾಗ ಸೊ ಈ ಥರ ಚಿಕ್ಕ ಚಿಕ್ಕ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರಯತ್ನ ಅನ್ನೋದು ನಾನು ಮಾಡ್ತೀನಿ. ಯಾಕಂದರೆ ನನಗೆ ಕನ್ಫರ್ಮ್ ಇರುತ್ತೆ, ಯಾಕಪ್ಪ ಅಂದರೆ ಅವರು ಏನು ಅನ್ನೋದಿಲ್ಲ ಅಂತ. ಬಟ್ ಹೊಸಬ್ರು ಆಗಿದ್ರೆ ಏನು ಮಾಡ್ತಾರಂದರೆ ಅವ್ರಿಗೆ ಕೆಲವ್ರಿಗೆ ಹಿಡಿಸುತ್ತೆ, ಓಕೆ ಅಂತಾರೆ. ಬಟ್ ಕೆಲವ್ರಿಗೆ ಹಿಡಿಸಲ್ಲ. ನಾವೇನು ಸುಮ್ಮನೆ ಕೊಟ್ಟಿದ್ದೀವಿ ನಿಮ್ಮ ಇಷ್ಟ ಬಂದಂಗೆ ಹಾಕೋಕ್ಕೆ ಅಂತಲೂ ಕೆಲವೊಬ್ರು ಅಂತ ಇರ್ತಾರೆ. ಬಟ್ ಆ ಥರ ನನಗೆ ಯಾರೂ ಅಂದಿಲ್ಲ. ಬಟ್ ಹೇಳ್ತಾ ಇದ್ದೀನಿ, ಆ ಥರ ಜನನೂ ಇದ್ದಾರೆ. ಸೊ ಇದು ನನ್ನ ರೆಗ್ಯುಲರ್ ಆಗುವಂಥ ಹಾಕೊಳ್ಳೋ ಕಸ್ಟಮರ್ ಸೀರೆಗಳಾಗಿರೋದ್ರಿಂದ, ಒಂದೇ ಮನೆಯವರಾಗಿರೋದ್ರಿಂದ ಸೊ ಅವ್ರಿಗೆ ಸುಮಾರು ಡಿಸೈನ್ಗಳನ್ನ ನಾನು ಹಾಕಿದ್ದೀನಿ. ಅವರು ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇಂಥವೇ ಅಂತ ಗೊತ್ತಾಗಲ್ಲ. ಬಟ್ ನನಗೆ ಗೊತ್ತಿದೆ. ಅವರು ನನ್ನ ಮೇಲೆ ನೀವೇ ನೋಡಿ ಹಾಕಿ ಇಂಥ ಪ್ರೈಸಲ್ಲಿ ಅಂದಾಗ ಈ ರೀತಿ ಚೇಂಜಸ್ ಅನ್ನೋದು ನಾನು ಮಾಡಿದ್ದೀನಿ. ಸೊ ಇದಕ್ಕೂ ಕೂಡ ಈ ಥರ ಚೇಂಜಸ್ ಮಾಡಿದ್ದೀನಿ. ಸೊ ನಿಮಗೂ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ಡಿಸೈನ್ನ ನೀವು ಕೂಡ ಈ ರೀತಿ ಚೇಂಜಸ್ ಮಾಡಿ ಹಾಕ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ ನೀವು 2 ಕಲರಲ್ಲಿ ಕೂಡ ಕಟ್ ಮಾಡಿಕೊಂಡು ಇನ್ನೊಂದು ಕಲರ್ ದಾರ ಜಾಯಿಂಟ್ ಮಾಡಿಕೊಂಡು ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಸಿಂಗಲ್ ಕಲರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇದು ಗೋಲ್ಡ್ ಬೀಡ್ಸ್ ಹಾಕಿರೋದ್ರಿಂದ ಕ್ರೀಮ್ ಕಲರ್ ತೊಗೊಂಡ್ರೆ ನಾವು ಹಾಕಿರುವಂಥ ಗೋಲ್ಡ್ ಬೀಡ್ಸು ಹೈಲೈಟ್ ಆಗಿ ಕಾಣಿಸೋದಿಲ್ಲ. ಹಂಗಾಗಿ ನಾನಿಲ್ಲಿ ಕಂಟಿನ್ಯೂ ಆಗಿ ಒಂದೇ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದೇ ಕಲರಲ್ಲಿ ವರ್ಕ್ ಮಾಡಿಕೊಂಡು 2 ಆರ್ಚ್ ಡಿಸೈನ್ಗಳನ್ನ ಈ ಪಲ್ಲುಗೆ ಹಾಕ್ತಾಯಿದ್ದೀನಿ. ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದ್ದು ಕಲರ್ ಚೆನ್ನಾಗಿದ್ದರೆ ನೀವು 2 ಕಲರಲ್ಲಿ ವರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ನಾನು 5 ಆರ್ಚ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಮತ್ತೆ ಈಗ ನಾನು 5 ಆರ್ಚ್ನ ಹಾಕಿದ್ದೀನಿ. 1 2 3 4 5 ಹಾಕಿದ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಏನು ವರ್ಕ್ ಮಾಡಿದ್ದೀವೋ ಇಲ್ಲಿ ಕೂಡ ನಾನು ಈಗ ಸೇಮ್ ಅದೇ ವರ್ಕನ್ನು ಮತ್ತೆ 5 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಮತ್ತೆ ಇದೇ ಆರ್ಚನ್ನು ಕಂಟಿನ್ಯೂ ಆಗಿ ನಾನು ವರ್ಕ್ ಅನ್ನೋದು ಈ ಡಿಸೈನ್ಗೆ ನಾನು ಮಾಡ್ತಾಯಿದ್ದೀನಿ. ಸೇಮ್ ಮತ್ತು 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಈ 4 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ನಾನು. ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ. ಸೊ ಕಲರ್ ಚೇಂಜ್ ಮಾಡಿ ಹಾಕಿ ನೋಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಡಿಸೈನು. ಯಾಕಂದರೆ ಮಿಡ್ಲಲ್ಲಿ ಏನು ವರ್ಕ್ ಚೇಂಜ್ ಮಾಡಿದ್ವಿ ಅದು ಕಲರ್ ಚೇಂಜ್ ಇದ್ದಾಗ ನೀಟಾಗಿ ಹೈಲೈಟಾಗಿ ಕಾಣಿಸುತ್ತೆ ಎಲ್ಲಿ ನಾವು ಚೇಂಜ್ ಮಾಡಿದ್ದೀವಿ ಅಂತ. ಬಟ್ ಒಂದೇ ಕಲರಲ್ಲಿ ಇರೋದ್ರಿಂದ ಎಕ್ಸಾಕ್ಟಾಗಿ ನೋಡಿದಾಗ ಸಡನ್ನಾಗಿ ನೋಡಿದಾಗ ಇಲ್ಲಿ ಯಾವುದೇ ಒಂದು ಚೇಂಜಸ್ ಕಾಣಿಸೋದಿಲ್ಲ. ಬಟ್ ಹತ್ರ ಬಂದಾಗ ವರ್ಕ್ ಮಾತ್ರ ಚೇಂಜ್ ಇದೆ ಅನ್ನೋದು ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಅನಿಸುತ್ತೆ ಕಲರ್ ಕಾಂಬಿನೇಷನ್ ಅಂದರೆ ಚೇಂಜ್ ಮಾಡಿ ನೋಡಿ ಟ್ರೈ ಮಾಡಿ ಡಿಸೈನ್ನ. ಸೊ ಕಂಪ್ಲೀಟಾಗಿ ಇದೇ ರೀತಿಯಾಗಿ ಡಿಸೈನ್ನ ನಾನು ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕೆಲ್ಲ ಹಾಕಿದ ಮೇಲೆ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಕಾಂಟ್ರಾಸ್ಟ್ ಬ್ಲೌಸ್ ತೊಗೊಂಡಿದ್ರು ಕೂಡ ಈ ಡಿಸೈನ್ ನೀವು ಹಾಕ್ಕೋಬೋದು. ನಿಮ್ಗೇನಾದರೂ ಇಷ್ಟ ಆದರೆ ನಾನು ಇನ್ನೊಂದು ಹೇಳ್ತೀನಿ, ಮಡ್ಲಲ್ಲಿ ಏನು ಆಚೆನ ಡಿಸೈನ ಚೇಂಜ್ ಮಾಡಿದ್ದೀನೋ ಅದನ್ನು ಬೇರೆ ಕಲರ್ಲೇ ಹಾಕ್ಕೊಳ್ಳಿ. ಸೊ 2 ಕಲರಲ್ಲಿ ಎಲ್ಲೆಲ್ಲಿ ನೀವು ಏನು ಚೇಂಜಸ್ ಇದೆ ಡಿಸೈನ್ ಅನ್ನೋದು ನಿಮಗೆ ನೀಟಾಗಿ ಕಾಣಿಸುತ್ತೆ. ಇದು ಒಂದೇ ಕಲರ್ ಆಗಿರೋದ್ರಿಂದ ಸೊ ಸಡನ್ನಾಗಿ ನೋಡಿದಾಗ ಒಂದೇ ಥರ ಇದೆ, ಏನು ಚೇಂಜಸ್ ಇಲ್ಲ ಅನ್ನೋ ರೀತಿ ಕಾಣಿಸುತ್ತೆ. ಬಟ್ ಒಂದೇ ಒಂದು ಸ್ಟೆಪ್ಪಲ್ಲಿ 2 ವೆರೈಟಿ ಆರ್ಚ್ಗಳನ್ನ ಈ ಒಂದು ಪಲ್ಲುಗೆ ನಾನು ಹಾಕಿದ್ದೀನಿ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ. ಸೊ ಈಗೆಲ್ಲ ಕುಚ್ಚು ಹಾಗೆ ಯಾರು ಇಷ್ಟಪಡೋದಿಲ್ಲೋ ಈ ಡಿಸೈನ್ ಕೂಡ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಬೀಡ್ಸ್ ಪ್ರತಿಯೊಂದಕ್ಕೂ ಬೀಡ್ಸ್ ಕೂಡ ಇದೆ, ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು. ನಾನು 400 ಯಾಕೆ ಮಾಡಿದ್ದೀನಪ್ಪ ಅಂದರೆ ಸೊ ಈ ಬೀಡ್ಸ್ ಬಂದು ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ. ಕಲರ್ ಹೋಗುತ್ತೆ, ಶೇಡ್ ಆಗುತ್ತೆ ಅನ್ನೋದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಪ್ರೈಸ್ ಅನ್ನೋದು ನಾನು ಜಾಸ್ತಿನ ತೊಗೊಂಡಿದ್ದೀನಿ. ಸೊ ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.